ಫೆಬ್ರವರಿ 1 ಅಂದ್ರೆ ಇಡೀ ದೇಶವೇ ಕಾತರದಿಂದ ಕಾಯೋ ದಿನ. ಯಾಕಂದ್ರೆ ಅಂದು ಭಾರತದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2026 ಹಾಗೂ 27ನೇ ಸಾಲಿನ ಕೇಂದ್ರ ಬಜೆಟ್ ಮಂಡಿಸಲಿದ್ದಾರೆ. ಇದು ಕೇವಲ ಒಂದು ಹಣಕಾಸಿನ ಲೆಕ್ಕಾಚಾರವಲ್ಲ, ಭಾರತದ ಆರ್ಥಿಕ ಭವಿಷ್ಯದ ದಿಕ್ಸೂಚಿ. ವಿಶೇಷ ಅಂದ್ರೆ ಈ ಬಾರಿಯ ಬಜೆಟ್ ಮಂಡನೆಯೊಂದಿಗೆ ನಿರ್ಮಲಾ ಸೀತಾರಾಮನ್ ಅವರು ಸತತ 9 ಬಾರಿ ಬಜೆಟ್ ಮಂಡಿಸಿದ ಏಕೈಕ ವಿತ್ತ ಸಚಿವೆ ಅನ್ನೋ ಐತಿಹಾಸಿಕ ದಾಖಲೆ ಬರೆಯಲಿದ್ದಾರೆ. ಈ ಹಿಂದೆ ಫೆಬ್ರವರಿ ಕೊನೆಯಲ್ಲಿ ಮಂಡನೆಯಾಗ್ತಿದ್ದ ಬಜೆಟ್ ಈಗ ಫೆಬ್ರವರಿ 1ಕ್ಕೆ ಯಾಕೆ ಬರ್ತಿದೆ? ಬ್ರಿಟಿಷರ ಯಾವ ಸಂಪ್ರದಾಯಕ್ಕೆ ಮೋದಿ ಸರ್ಕಾರ ಮಂಗಳ ಹಾಡಿದೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಫೆಬ್ರವರಿ 1ರಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ 2026 ಹಾಗೂ 27ರ ಕೇಂದ್ರ ಬಜೆಟ್ ಮಂಡನೆ. ಒಂದೇ ಪ್ರಧಾನಮಂತ್ರಿಯ ಅವಧಿಯಲ್ಲಿ ಸತತ 9ನೇ ಬಜೆಟ್ ಮಂಡಿಸಿ ಹೊಸ ಇತಿಹಾಸ ಬರೆಯಲಿರುವ ವಿತ್ತ ಸಚಿವೆ. ಯೋಜನೆಗಳು ಏಪ್ರಿಲ್ 1ರಿಂದಲೇ ಜಾರಿಯಾಗಲಿ ಎಂಬ ಉದ್ದೇಶದಿಂದ ಫೆಬ್ರವರಿ 28ರ ಬಜೆಟ್ ಫೆಬ್ರವರಿ 1ಕ್ಕೆ ಶಿಫ್ಟ್. ತೆರಿಗೆ ಮತ್ತು ಹಣದುಬ್ಬರದ ದವಡೆಯಲ್ಲಿರುವ ಮಧ್ಯಮ ವರ್ಗಕ್ಕೆ ಈ ಬಾರಿ ಭರ್ಜರಿ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆ. ದೇಶದ ಇತಿಹಾಸದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಈ ಬಾರಿಯ ಬಜೆಟ್ ಭಾಷಣ ಅತ್ಯಂತ ಮಹತ್ವದ್ದು ಅಂತಲೇ ಹೇಳಲಾಗ್ತಿದೆ. ಯಾಕಂದ್ರೆ ಸತತ 9ನೇ ಬಾರಿ ಬಜೆಟ್ ಮಂಡಿಸುವ ಮೂಲಕ ಇವರು ಪಿ ಚಿದಂಬರಂ ಅವರ ದಾಖಲೆಯನ್ನ ಸಮಗಟ್ಟಲಿದ್ದಾರೆ. ಮೋದಿಯವರ 3ನೇ ಅವಧಿಯ ಸರ್ಕಾರದ 2ನೇ ಪೂರ್ಣ ಪ್ರಮಾಣದ ಬಜೆಟ್ ಇದಾಗಿದ್ದು, ಮಧ್ಯಮ ವರ್ಗದ ಜನರ ಮೇಲೆ ಹೇರಲಾಗಿರೋ ತೆರಿಗೆ ಹೊರೆ ಕಡಿಮೆಯಾಗುತ್ತಾ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಹಣದುಬ್ಬರದಿಂದ ಕಂಗೆಟ್ಟಿರೋ ಜನಸಾಮಾನ್ಯರಿಗೆ ಈ ಬಾರಿ ಸೀತಾರಾಮನ್ ಅವರು ಯಾವ ರೀತಿ ಸಮಾಧಾನ ಮಾಡ್ತಾರೆ ಅನ್ನೋದೇ ಈಗ ಕುತೂಹಲ. ನಿಮಗೆ ಗೊತ್ತಿರಲಿ, ಹಿಂದೆ ಬಜೆಟ್ ಮಂಡನೆಯನ್ನ ಫೆಬ್ರವರಿ 28ರಂದು ಮಾಡಲಾಗ್ತಿತ್ತು. ಆದರೆ 2017ರಲ್ಲಿ ಮೋದಿ ಸರ್ಕಾರ ಈ ಬ್ರಿಟಿಷ್ ಸಂಪ್ರದಾಯಕ್ಕೆ ಫುಲ್ ಸ್ಟಾಪ್ ಇಟ್ಟಿತು. ಫೆಬ್ರವರಿ ಅಂತ್ಯದಲ್ಲಿ ಬಜೆಟ್ ಮಂಡಿಸಿದ್ರೆ ಅದಕ್ಕೆ ಅನುಮೋದನೆ ಸಿಗೋದು ಲೇಟ್ ಆಗ್ತಿತ್ತು. ಆದರೆ ಫೆಬ್ರವರಿ 1ಕ್ಕೆ ಮಂಡಿಸಿದ್ರೆ ಸಂಸತ್ತಿನ ಅನುಮೋದನೆ ಪಡೆದು ಏಪ್ರಿಲ್ 1ರಿಂದಲೇ ಹೊಸ ಯೋಜನೆಗಳನ್ನು ಜಾರಿಗೆ ತರಬಹುದು ಅನ್ನೋದು ಸರ್ಕಾರದ ಪ್ಲಾನ್. ಈ ಒಂದು ಬದಲಾವಣೆಯಿಂದ ಭಾರತದ ಆರ್ಥಿಕ ವೇಗಕ್ಕೆ ಹೊಸ ಶಕ್ತಿ ಸಿಕ್ಕಂತಾಗಿದೆ. ಬಜೆಟ್ ಸಮಯದ ವಿಚಾರದಲ್ಲೂ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಬ್ರಿಟಿಷರ ಕಾಲದಲ್ಲಿ ಲಂಡನ್ ಸಮಯಕ್ಕೆ ಹೊಂದಿಕೊಳ್ಳೋಕೆ ಸಂಜೆ 5 ಗಂಟೆಗೆ ಬಜೆಟ್ ಮಂಡಿಸಲಾಗುತ್ತಿತ್ತು. ಆದರೆ 1999ರಲ್ಲಿ ಅಂದಿನ ಹಣಕಾಸು ಸಚಿವ ಯಶವಂತ್ ಸಿನ್ಹಾ ಅವರು ಈ ಗುಲಾಮಿ ಸಂಪ್ರದಾಯವನ್ನ ಮುರಿದು ಬೆಳಿಗ್ಗೆ 11 ಗಂಟೆಗೆ ಬಜೆಟ್ ಮಂಡಿಸೋಕೆ ಶುರು ಮಾಡಿದ್ರು. ಆ ಸಂಪ್ರದಾಯ ಇಂದಿಗೂ ಮುಂದುವರೆದಿದೆ. ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡಿಸಿದ್ದು ಆರ್.ಕೆ. ಷಣ್ಮುಖಂ ಚೆಟ್ಟಿಯವರು. ಅಲ್ಲಿಂದ ಶುರುವಾದ ಈ ಪಯಣ ಈಗ ಡಿಜಿಟಲ್ ಬಜೆಟ್ ವರೆಗೆ ಬಂದು ನಿಂತಿದೆ. ಇನ್ನು ಬಜೆಟ್ ದಾಖಲೆಗಳನ್ನ ನೋಡೋದಾದ್ರೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಕೀರ್ತಿ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರಿಗೆ ಸಲ್ಲುತ್ತೆ. ಅವರು ಒಟ್ಟು 10 ಬಾರಿ ಬಜೆಟ್ ಮಂಡಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಈಗ 9 ಬಾರಿ ಮಂಡಿಸುವ ಮೂಲಕ ಈ ಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೇರಲಿದ್ದಾರೆ. ಅಷ್ಟೇ ಅಲ್ಲ, 2020ರಲ್ಲಿ 2 ಗಂಟೆ 40 ನಿಮಿಷಗಳ ಕಾಲ ಮಾತನಾಡಿ ಅತಿ ಉದ್ದದ ಬಜೆಟ್ ಭಾಷಣ ಮಾಡಿದ ದಾಖಲೆ ಕೂಡ ಇವರ ಹೆಸರಲ್ಲೇ ಇದೆ. ಕೇವಲ 800 ಪದಗಳಲ್ಲಿ ಅತಿ ಚಿಕ್ಕ ಭಾಷಣ ಮಾಡಿದ ದಾಖಲೆ ಹೀರೋಬಾಯಿ ಮುಲ್ಜಿಬಾಯಿ ಪಟೇಲ್ ಹೆಸರಲ್ಲಿದೆ. 1991ರಲ್ಲಿ ಮನಮೋಹನ್ ಸಿಂಗ್ ಮಂಡಿಸಿದ ಬಜೆಟ್ ಭಾರತದ ಆರ್ಥಿಕತೆಯನ್ನೇ ಬದಲಿಸಿತ್ತು. ಈಗ ನಿರ್ಮಲಾ ಸೀತಾರಾಮನ್ ಅವರ ಮುಂದೆ ಅಂತಹದ್ದೇ ಒಂದು ಸವಾಲಿದೆ. ಆರ್ಥಿಕ ಬೆಳವಣಿಗೆಯನ್ನ ಕಾಯ್ದುಕೊಳ್ಳುವ ಜೊತೆಗೆ ರೈತರು, ಯುವಕರು ಮತ್ತು ಮಹಿಳೆಯರಿಗೆ ಈ ಬಜೆಟ್ನಲ್ಲಿ ಏನೆಲ್ಲ ಬಂಪರ್ ಗಿಫ್ಟ್ ಸಿಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಫೆಬ್ರವರಿ 1ರಂದು ಮಂಡನೆಯಾಗೋ ಈ ಬಜೆಟ್ ದೇಶದ ಪ್ರತಿ ಪ್ರಜೆಯ ಜೇಬಿನ ಮೇಲೆ ನೇರ ಪರಿಣಾಮ ಬೀರಲಿದೆ ಅನ್ನೋದಂತೂ ನಿಜ. ಫೆಬ್ರವರಿ 1ರಂದು ನಿರ್ಮಲಾ ಸೀತಾರಾಮನ್ ಅವರು ಯಾವ ದಾಖಲೆಯನ್ನ ಬರೆಯಲಿದ್ದಾರೆ ಮತ್ತು ಜನಸಾಮಾನ್ಯರ ಮುಖದಲ್ಲಿ ನಗು ತರ್ತಾರಾ ಅನ್ನೋದೇ ಈಗಿನ ದೊಡ್ಡ ನಿರೀಕ್ಷೆ. ದೇಶದ ಆರ್ಥಿಕತೆಯನ್ನ $5 ಟ್ರಿಲಿಯನ್ ನತ್ತ ಕೊಂಡೊಯ್ಯೋಕೆ ಈ ಬಜೆಟ್ ಅಡಿಪಾಯ ಹಾಕುತ್ತಾ? ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬದಲಾವಣೆ ತಂದು ಸಂಬಳ ಪಡೆಯೋರಿಗೆ ರಿಲೀಫ್ ನೀಡ್ತಾರಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಫೆಬ್ರವರಿ 1ರಂದು ಬೆಳಿಗ್ಗೆ 11 ಗಂಟೆಗೆ ಉತ್ತರ ಸಿಗಲಿದೆ.